ಏನ್ರೋ ಮಾಡ್ತಿದ್ದೀರಾ? ಈರಯ್ಯ ಹೇಳ್ತೀನಿ. ಅಪ್ಪ ಸಸಿ ಏನಯ್ಯ ಮಾಡ್ತಾ ಇದ್ದೀಯಾ? ಅಮ್ಮ ಸಿಂಕು ತಗಳಮ್ಮ, ಅಂತರ್ಪಟ ಇಟ್ಕೊಳ್ಳಿ. ಏಯ್ ಏನ್ರೋ ಮಾಡ್ತಿದ್ದೀರಾ? ನಿಮ್ ಜಗಳಕ್ಕೂ ನಿಮ್ ಲವ್ಗೂ ನಿಮ್ ಮದ್ವೆಗೂ ಈ ಕಾಲೇಜೇ ಮೂಲ. ಅದಕ್ಕೆ ನೀವ್ ಈ ಕಾಲೇಜಲ್ಲೇ ಮದ್ವೆ ಆಗ್ಬೇಕು, ಆ ಮದ್ವೆನ ನಾವೇ ಮಾಡ್ಬೇಕು. ಅಪ್ಪ ಸಸಿ ಏನಯ್ಯ ಹರಿಕತೆ ಕೇಳ್ಕೊಂಡು ನಿಂತ ಬಿಟ್ಟಿದ್ಯಾ? ಅಂತರ್ಪಟ ಏರ್ಸಯ್ಯ. ಅಪ್ಪ ಮದುಮಗ ಅಂತರ್ಪಟ ಇಳ್ಸೋಕ್ ಮುಂಚೆ ಮದುಮಗಳು ಒಬ್ರು ಮುಖ ಒಬ್ರು ನೋಡ್ಬಾರ್ದು ಕಣಯ್ಯ. ಏರ್ಸಯ್ಯ. ಓಂ ಗೀತಾ ಅಮ್ಮ ಗೀತಾ ವರುಣ್ ತಲೆ ಮೇಲೆ ಅಕ್ಷತೆ ಹಾಕಮ್ಮ. ಏನಯ್ಯ ಮುಖ ನೋಡ್ಕೊಂಡು ನಿಂತೇ ಬಿಟ್ಟಿದ್ಯಾ? ಗೀತಂಗೆ ಅಕ್ಷತೆ ಕೊಡಯ್ಯ. ಓಂ ಫ್ರೆಂಡ್ಶಿಪ್ ಕಡೆಯಿಂದ ಲವ್ ಸ್ಟೋರಿ ಸಕ್ಸಸ್ ಆಗಾಯ ನಮಃ. ಓಂ ಇಬ್ರಿಗೂ ಬೇಗ ಮದ್ವೆ ಆಗ್ಲಿ ನಮಃ. ಏನ್ರಯ್ಯ ಮುಖ ನೋಡ್ತಾ ಇದ್ದೀರಾ? ಮಂತ್ರಾಕ್ಷತೆ ಹಾಕ್ರಯ್ಯ. ಇಲ್ಲ ಇಲ್ಲ ಇಲ್ಲ, ನಾನು ಇದನ್ನ ನಂಬೋದಿಲ್ಲ ದೊಡ್ಡಣ್ಣ. ಏನ್ ನಂಬೋದಿಲ್ಲ ಬಾನು? ಇಲ್ಲ ದೊಡ್ಡಣ್ಣ, ಹಾಗಾಗೋದಕ್ ಸಾಧ್ಯ ಇಲ್ಲ. ನೀನ್ ಸುಮ್ನೆ ಏನೇನೋ ಹೇಳ್ಬೇಡ. ಬಾನು ಏನಾಯ್ತು? ರೀ ನೋಡ್ರಿ, ಈ ದೊಡ್ಡಣ್ಣ ಏನೇನೋ ಹೇಳ್ತಿದ್ದಾನೆ. ನನ್ ಕೈಲಿ ಇದನ್ನೆಲ್ಲ ನಂಬೋಕ್ ಆಗ್ತಿಲ್ಲ ರೀ. ದೊಡ್ಡಣ್ಣ, ಭಾನುಮತಿಗೆ ನೀನೇನಂದೆ? ಭಾನುಮತಿ ಯಾಕೆ ಅಳ್ತಾ ಇದ್ದಾಳೆ? ಸತ್ಯ ಹೇಳಿದೆ ಬಾಬಾಜಿ. ಅನಾಹುತ ಆಗೋ ಸೂಚನೆ ಸಿಕ್ಕಾಗ ಅದನ್ನ ತಡೆಯೋದು ಜಾಣತನ ಅಂತ ಹೇಳಿದೆ. ಆದರೆ ತಂಗ್ಯವ ಯಾಕೋ ಅದನ್ನ ಒಪ್ತಿಲ್ಲ. ಒಪ್ಕೊಂಡು ಆಗೋ ಅನಾಹುತನ ತಡಿಬೋದಲ್ವಾ? ಮೊದಲು ವಿಷಯ ಏನು ಅಂತ ಹೇಳು. ಹೇಳಿದ್ರೆ ಅದನ್ನು ಕೇಳಿ ನಿಮಗೆ ಆಘಾತ ಆಗ್ಬೋದು. ನೀವು ವಿಜಿ ಮತ್ತು ಗೀತಾ ಮದುವೆ ಮಾಡೋದಕ್ಕೆ ಹೊರಟಿದ್ರಿ. ಸರಿ, ಯಾವುದಕ್ಕೂ ಇರಲಿ ಅಂತಂದ್ಬಿಟ್ಟು ನಾನು ಒಂದ್ಸರ್ತಿ ಗೀತಾ ಜಾತಕನ ನೋಡೋಣ ಅಂತಂದ್ಬಿಟ್ಟು ನೋಡಿದೆ. ಅವಳದು ಮೂಲ ನಕ್ಷತ್ರ. ಮೂಲ ನಕ್ಷತ್ರದವ್ರಿಗೆ ಮಾವ ಮನೇಲಿರಬಾರ್ದು. ಒಂದು ವೇಳೆ ಅವಳೇನಾದರೂ ಈ ಮನೆ ಸೊಸೆಯಾಗಿ ಬಂದರೆ ಬಾಬಾಜಿ ನಿಮ್ಮ ಪ್ರಾಣಕ್ಕೆ ಕುತ್ತು ಈ ಮನೆಗೆ ಕತ್ಲೆ ಆವರಿಸ್ಬಿಡುತ್ತೆ ಬಾಬಾಜಿ. ಹಾಗೆ ಹೇಳ್ಬೇಡ ದೊಡ್ಡಣ್ಣ, ಪ್ಲೀಸ್. ನನ್ ಗಂಡಂಗೆ ಏನು ಆಗ್ಬಾರ್ದು, ಈ ಮನೆ ಕತ್ಲಾಗ್ಬಾರ್ದು. ಹಾಗಿದ್ರೆ ಗೀತಾ ವಿಜಿ ಮದುವೆ ನಡಿಬಾರ್ದು ಅಷ್ಟೇ ತಂಗಿ. ಅಯ್ಯೋ ದೇವ್ರೆ, ಹೊಡದ್ರೇನ್ರಿ? ಎಂಥ ಸಂದಿಗ್ಧ ಪರಿಸ್ಥಿತಿ. ಒಂದು ಕಡೆ ಜೀವನ ಕಟ್ಕೊಳ್ಳೋಕ್ ಹೊರಟಿರೋ ನನ್ನ ಮಗನ ಆಸೆನ ಈಡೇರಿಸ್ಲಾ, ಅಥವಾ ಜೀವಕ್ ಜೀವ ಕೊಡೋ ನನ್ನ ಗಂಡನ ಪ್ರಾಣ ಉಳಿಸ್ಕೊಳ್ಳ? ಅಲ್ಲ ರೀ, ಹೀಗೆಲ್ಲ ಆಗುತ್ತೆ ಅಂತ ನೀವಾದ್ರೂ ಊಹಿಸಿದ್ರ? ಪಾಪ ವಿಜಿ ಎಷ್ಟು ಆಸೆ ಪಟ್ಟು ನನ್ನ ಮದ್ವೆ ಮಾಡಿಸು ಅಂತ ಹೇಳ್ದ. ಆದ್ರೆ ಮದ್ವೆ ನಡೆದ್ರೆ ನೀವು ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ನನ್ನ ಗಂಡನ್ನ ಕಳ್ಕೊಳ್ಳಲ್ಲ. ಈ ಒಂದು ವಿಷಯದಲ್ಲಿ ಮಾತ್ರ ನನಗೆಲ್ರಿಗಿಂತ ನನ್ನ ಗಂಡನೇ ಮುಖ್ಯ. ನನ್ನ ತಾಳಿನೇ ಮುಖ್ಯ, ನನ್ನ ಸೌಭಾಗ್ಯನೇ ಮುಖ್ಯ. ಗೀತಾ, ನೀನ್ ಏನ್ ಹೇಳ್ತಾ ಇದೀಯಮ್ಮ? ನಿಮಗ್ ಗೊತ್ತಿಲ್ದಿರೋ ಸತ್ಯನೇ ಹೇಳ್ತಿದ್ದೀನಿ ಅಂಕಲ್. ಎಷ್ಟೋ ವಿಷಯಗಳು ನಿಮ್ ತನಕ ಬಂದೇ ಇಲ್ಲ ಅಂಕಲ್.
ನನ್ನನ್ನ ನೀವು ಪ್ರೀತಿ ಹಂಚಕ್ ಬಂದಿರೋ ಸೊಸೆ ಅನ್ಕೊಂಡ್ರಿ. ಆದ್ರೆ ನಾನ್ ಈ ಮನೆಗ್ ಬಂದಿದ್ದು ಪ್ರೀತಿಯಿಂದ ಅಲ್ಲ. ಹೌದು, ಅವನ್ ನನ್ನ ಗೋಳಾಡ್ಸ್ದ. ಅವನ್ ದಾರಿಗೆ ಅಡ್ಡ ಬಂದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನ್ನ ಅಪ್ಪ ಅಮ್ಮನ್ನ ಬೀದಿಗೆ ತಂದ. ನನ್ನ ಸಾಯಿಸ್ಬೇಕು ಅಂತ ಮೈ ಮೇಲೆ ಪೆಟ್ರೋಲ್ ಸುರ್ದ. ನಾನು ಅವನ್ನ ಸ್ಪೋರ್ಟ್ಸ್ ಅಲ್ಲಿ ಸೋಲ್ಸ್ದೆ ಅಂತ ಕಾಲೇಜಿಂದ ಈಚೆ ಹೋಗಿ ತನ್ನನ್ನ ಬೈತಿರೋ ನಿಮ್ಗೆ ಸಮಾಧಾನ ಮಾಡೋಕೆ ನನ್ನ ಗೆಸ್ಟ್ ಹೌಸ್ ಕರ್ಸಿ ನನ್ ಜೊತೆ 10 ನಿಮಿಷ ಇದ್ದು ನಾನ್ ಆಚೆ ಬರೋದನ್ನ ವಿಡಿಯೋ ಮಾಡಿಸಿ ನನ್ನದೇನು ಮಾಡದೆ ಇದ್ರು ನನ್ ಮಾನನ ಹರಾಜಾಗ್ದ. ಆ ಕಾರಣಕ್ಕೆ ನಮ್ಮಪ್ಪ ನೋಡಿದ ಸಂಬಂಧ ತಪ್ಪೋಯ್ತು. ಮಾತ್ ಗೆಟ್ಟವಳು ನಮ್ಮ ಮಾತ್ ಕೇಳ್ಬೇಕಾಯ್ತು. ಹೆತ್ತ ಅಪ್ಪ ಮನ್ಗೂ ಪಾರಾಗಿ ಮನೆಯಿಂದ ಆಚೆ ಬರ್ಬೇಕಾಯ್ತು. ನನ್ಗೆ ದಿಕ್ಕೇ ತೋಚಿಲ್ಲ. ನ್ಯಾಯವಾಗಿ ಬದುಕ್ತಿಗ್ ನನಗೆ ಅನ್ಯಾಯ ಆಗೋಯ್ತು. ಅದಕ್ಕೆಲ್ಲ ಕಾರಣ ನಿಮ್ ಮಗ ವಿಜಯ್ ಆಗಿದ್ದ. ಆದ್ರೆ ನನಗ್ ಅನ್ಯಾಯ ಮಾಡಿದ್ ವಿಜಿ ಇನ್ಯಾನೋ ಮದ್ವೆ ಆಗ್ತಿದ್ದಾನೆ ಅಂತ ಗೊತ್ತಾಯ್ತು. ಆಗ್ಲೇ ನಿರ್ಧಾರ ಮಾಡ್ದೆ ನಿಮ್ ಮನೆಗ್ ಬರ್ಬೇಕು ಅಂತ. ಬಂದೆ. ನನ್ ಬದುಕನ್ನ ಹಾಳ್ ಮಾಡಿರೋನ್ ಬದುಕಿಗೆ ಸುಳ್ಳು ಹೆಂಡತಿಯಾಗಿ ಬಂದೆ. ನನಗ್ ನಾನೇ ತಾಳಿ ಕಟ್ಕೊಂಡು ಅದು ವಿಜಯ್ ಕಟ್ಟಿದ್ದು ಅಂದೆ. ಅವನು ಹೇಗೆ ನನಗೇನು ಮಾಡ್ದೆ ನನ್ ಮಾನ ಕಳೆದ್ನೋ, ನಾನು ಹಾಗೆ ಅವನಂಗ್ ತಾಳಿ ಕಟ್ಟದೆ ಹೆಂಡತಿ ಆದೆ. ಅಂದ್ರೆ ಇಷ್ಟು ದಿವಸ ನೀವು ನಾಟಕನೇ ಆಡ್ತಿದ್ವಿ. ಹಾವು ಮುಂಗ್ಸಿ ತರ ಕಚ್ಚಾಡ್ತಿದ್ ನಾವು ಹಾಲು ಜೇನಿನ ತರ ತೋರ್ಸ್ಕೊಂಡ್ವಿ. ವಿಜಯ್ ಮಾಡಿದ್ ಮೋಸ ಗೊತ್ತಾಗ್ಬಾರ್ದು ಅಂತ ಅವನ್ ನಟಿಸ್ತಿದ್ದ. ನನಗ್ ಬೇಕಾದ ನ್ಯಾಯ ಸಿಗ್ಲಿ ಅಂತ ನಾನು ನಟಿಸ್ತಾ ಬಂದೆ. ಸುಳ್ಳು ಹೇಳ್ಕೊಂಡು ವಿಜಯ್ ಹೆಂಡತಿ ಆಗೋದ್ರಲ್ಲಿ ನನಗ್ ಯಾವ ಲಾಭನೂ ಇರ್ಲಿಲ್ಲ. ಅಥವಾ ನನ್ ಜೀವನ ಹಾಳು ಮಾಡ್ದೋನ್ ಜೀವನನೂ ಹಾಳಾಗ್ಲಿ ಅಂತ ನಾನ್ ಬಯಸ್ಲೂ ಇಲ್ಲ. ನನ್ನ ಉದ್ದೇಶ ಇಷ್ಟೇ ಆಗಿತ್ತು ಅಂಕಲ್. ನಾನ್ ವಿಜಿಗೆ ಹೇಳಿದ್ದು ಇದನ್ನೇ, ನನ್ಗೆ ನ್ಯಾಯ ಬೇಕು. ಒಂದೇ ಒಂದು ಪ್ರೆಸ್ ಮೀಟ್ ಕರೆದು ಅವನೇನು ಮಾಡಿಲ್ಲ ಅನ್ನೋ ಸ್ಪಷ್ಟನೆ ಕೊಟ್ರೆ ಸಾಕು. ಆ ಕ್ಷಣದಿಂದಲೇ ನಾನು ಈ ಮನೇಲಿ ಇರೋದಿಲ್ಲ. ನನ್ಗೂ ಸುತ್ಕೊಂಡಿರೋ ಕಳಂಕ ದೂರ ಆಗುತ್ತೆ. ನಾನು ನಿನ್ನಿಂದ ದೂರ ಆಗ್ತೀನಿ. ನಿನ್ ಬದುಕಿಗೆ ನಾನು ಯಾವತ್ತೂ ಹಿಂತಿರುಗಿ ನೋಡಲ್ಲ ಅಂತ. ಆದ್ರೆ ಡ್ಯಾಡ್, ನಾನು ಈಗಲೂ ಪ್ರೆಸ್ ಮೀಟಿಂಗ್ ಕರೆದು ಗೀತಾಗ್ ನಾನೇನು ಮಾಡಿಲ್ಲ ಅಂತ ಹೇಳೋಕೆ ರೆಡಿ ಇದ್ದೀನಿ ಡ್ಯಾಡ್. ನಾನು ಮಾಡಿರೋ ಪಾಪನ ಆ ರೀತಿ ಆದ್ರೂ ತೊಳ್ಕೋಬೇಕು ಅಂತ ಅನ್ನಿಸ್ತಿದೆ. ಆದ್ರೆ ಪ್ರೆಸ್ ಮೀಟ್ ಆದ್ಮೇಲೆ ಗೀತಾ ನನ್ನಿಂದ ದೂರ ಆಗ್ಬಾರ್ದು. ನನ್ನನ್ನು ಮದುವೆ ಆಗ್ಬೇಕು, ನನ್ನ ಜೊತೆ ಜೀವನ ನಡೆಸಬೇಕು. ಅವಳೇನಾದ್ರೂ ಆಗ ಮಾಡ್ದಿದ್ರೆ ಅನ್ನೋ ಭಯದಿಂದಾನೆ ಪ್ರೆಸ್ ಮೀಟ್ ಕರೆದಿಲ್ಲ. ಈಗಲೂ ನನ್ಗೆ ಅದೇ ಭಯ ಕಾಡ್ತಿದೆ ಡ್ಯಾಡ್. ಲೋ,
ವಿಜಯ್ ಫೋನೇ ತೆಗಿತಲ್ವಲ್ಲೋ? ಆ ಗೀತಾಗೂ ಫೋನ್ ಕನೆಕ್ಟ್ ಆಗ್ತಿಲ್ವೋ? ಅಲ್ಲ ಎಲ್ಲ ಸರಿಯಾಗೇ ಇತ್ತು. ಇದ್ದಕ್ಕಿದ್ದಾಗೆ ಗೀತಾಗೆ ಏನಾಯ್ತು ಅಂತ ಹೀಗಾಡಿದ್ಲು. ವಿಜಯ್ ಏನಾದ್ರೂ ತಪ್ಪು ಮಾಡಿದ್ನಾ? ಲವ್, ವಿಜಯ್ದೇನೋ ತಪ್ಪು. ಆ ಗೀತಾ ಯಾಕೆ ಈ ತರ ಮಾಡ್ತಾ ಇದ್ದಾಳೆ ಅಂತ ಪಾಪ ಅವನ್ಗೇನೋ ಗೊತ್ತು. ಈಗ ಮನೇಲಿ ಅದೇನೇನ್ ಆಗ್ತಾ ಇರುತ್ತೋ. ಮಗ ಟೆನ್ಷನ್ ಮಾಡ್ಕೋಬೇಡ್ರೋ, ಮನೆಗೆ ಹೋಗ್ತಿದ್ದಾಗ ಎಲ್ಲ ಕೂಲ್ ಆಗಿರುತ್ತೆ. ಏಯ್ ಏಯ್ ಏನೋ ಕೂಲಾಗಿರೋದು? ಕೂಲಾಗಕ್ಕೆ ವಿಜಯ್ ಮನೆ ಏನ್ ಪಿಜ್ಜಾ? ಏನನ್ನ ಮಾತಾಡ್ತೀಯಲ್ಲ ಲವ್? ಲೋ ಗಿರಿ, ನೀನ್ ಮೊದ್ಲು ಕೂಲ್ ಆಗು ಮಗ. ಅದ್ ಹಾಗಲ್ಲ ಕಣ. ಈಗ ಗೀತಾ ವಿಜಿಗೆ ಯಾವಾಗ್ಲೂ ಶಾಕ್ ಕೊಡ್ತಾ ಇರ್ಲಿಲ್ವಾ? ಅವ್ರಿಬ್ರು ಕಿತ್ತಾಡ್ಬೇಕಾದ್ರೂ ಕೂಡ ಶಾಕ್ ಕೊಡ್ತಿದ್ಲು ಕಣ್ರು. ಅಂತದ್ರಲ್ಲಿ ಇವಾಗ ಲವ್ ಮಾಡ್ತಿದ್ದಾಳ್ ಕಣ್ರು, ಲವ್. ಹಾಗಿರ್ಬೇಕಾದ್ರೆ ಈ ವಿಜಿ ಅವಳ ಹಿಂದೆ ಗೀತಾ ಏನಾಯ್ತು ಗೀತಾ, ಹೇಳು ಗೀತಾ, ಹೇಳು ಗೀತಾ ಅಂತ ಹೋಗ್ಬೇಕಾದ್ರೆ ಅವಳು ಸುಮ್ಮನೆ ಇದ್ದು ಮನೆಗೆ ಹೋಗ್ತಿದ್ದಾಗೆ ಏ ಬಕ್ರಾ ಅಂತ ನಕ್ಬಿಟ್ರೆ ನನ್ಗೇನೋ ಹಾಗೆ ಅನಿಸ್ತಿದೆ ಅಪ್ಪ. ಹಾ, ಇದ್ರೂ ಇರ್ಬೋದು. ಆ ಗೀತನ್ ಮಾತ್ರ ನಂಬೋಕ್ಕಾಗಲ್ಲ. ವಿಜಯನ ಆಟ ಆಡ್ಸೋ ಪ್ಲಾನ್ ಇರ್ಬೋದಾ? ನೀನೀಗ ಪ್ರೆಸ್ ಮೀಟ್ ನ ಕರೆಯೋ ಅಗತ್ಯ ಇಲ್ಲ ವಿಜಿ. ಯಾಕಂದ್ರೆ ನೀನ್ ಬದ್ಲಾಗಿದ್ಯಾ ಅಂತ ನನಗೆ ಈಗಾಗ್ಲೇ ಗೊತ್ತಾಗಿದೆ. ನೀನ್ ಮಾಡಿರೋದು ತಪ್ಪು ಅಂತ ನಿನಗೆ ಗೊತ್ತಾಗಿದ್ಯಲ್ಲ, ನನಗೆ ಅಷ್ಟು ಸಾಕು. ನಾನು ಮೊದ್ಲಿನ ವಿಜಿ ಅಲ್ಲ ಅಂತ ಗೊತ್ತಿರೋವಾಗ ನನ್ನನ್ನು ಮದುವೆ ಆಗಕ್ಕೆ ಏನ್ ಗೀತಾ? ನೀನ್ ಬಯಸಿದ ನ್ಯಾಯಕ್ಕಿಂತ ನಿನಗೆ ಸಿಕ್ತಿರೋ ಪ್ರೀತಿ ತಾನೇ ದೊಡ್ಡದು. ಇದನ್ನೆಲ್ಲ ಮರ್ತ್ಬಿಡು ಗೀತಾ. ಒಬ್ರನ್ನೊಬ್ರು ಪ್ರೀತಿಸ್ತಾ ಇದೀವಿ, ಸುಖವಾಗಿ ಬದುಕೋಣ ಪ್ಲೀಸ್ ಗೀತಾ. ಇಲ್ಲ ವಿಜಿ, ನೀನ್ ಪ್ರೀತಿ ಮುಂದೆ ನನ್ನ ಉದ್ದೇಶ ಮರ್ತಿದ್ದು ನನ್ ತಪ್ಪು. ಸಾಹುಕಾರನ ಮಗನ್ನ ಮದುವೆ ಆಗ್ತಿರೋ ಖುಷಿಲಿ ಸಂಭ್ರಮದ ಬಣ್ಣ ನೀನ್ ಬಳ್ಕೊಂಡಿರುವಾಗ ಹೊಗಳಿಕೆ ಅನ್ನೋ ಕಿರೀಟನ ನಾನ್ ತೊಡ್ಸ್ಬಾರ್ದಾ? ಸ್ವಾಭಿಮಾನ ಸ್ವಾಭಿಮಾನ ಅನ್ಕೊಂಡು ದುಡ್ಡು ಮಿಕ್ಕಾನೆ ಬಲೆ ಬೀಳ್ಸ್ಕೊಂಡಲ್ಲಮ್ಮ. ಹೊರಗಡೆ ತನ್ನ ಸ್ವಾಭಿಮಾನ ಅಂತ ಡೌ ಮಾಡೋದು, ಒಳಗಡೆ ಬೇರೆಯವ್ರ ಆಸ್ತಿನ ಲಪ್ಟಾಯಿಸ್ಕೊಳ್ಳೋದು. ವಿಜಯ್ ಅಂತ ವಿಜಯ್ ಇನ್ಮೇಲೆ ಅವಳು ದಾಸ, ಅವಳು ಮಿನಿಸ್ಟರ್ ಮನೆ ಮಹಾರಾಣಿ. ಪ್ರೀತಿನ ಎಲ್ಲ ನಾಟಕ. ಮನುಷ್ಯ ಯಾವತ್ತೂ ಉದ್ದೇಶಕ್ಕೆ ಬದ್ಧನಾಗಿರ್ಬೇಕೇ ಹೊರತು ಅದರ ಪರಿಣಾಮಕ್ಕಲ್ಲ. ತಪಾಸ್ ಮಾಡಿ ವರ ಪಡೆದವನು ದೇವ್ರ ಜೊತೆ ಇರಕ್ಕಾಗಲ್ಲ ವಿಜಿ. ನಾನ್ ನಿನ್ನನ್ನ ಯಾವುದೇ ಕಾರಣಕ್ಕೂ ಮದ್ವೆ ಆಗೋದಿಲ್ಲ.